ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸರ್ಕಾರಿ ನೌಕರರಿಗೆ ಭರ್ಜರಿ ಸಿಹಿ ಸುದ್ದಿ. ಏರಿಕೆಯಾದ ಮೂಲ ವೇತನ, ಎಲ್ಲ ಭತ್ಯೆ, ಅರಿಯರ್ಸ್ ಸೇರಿ ಇನ್ನೆರಡು ದಿನಗಳಲ್ಲಿ ಸರ್ಕಾರಿ ನೌಕರರ ಕೈ ಸೇರುವ ಮೊತ್ತ ಇದು ಅನ್ನೋದರ ಬಗ್ಗೆ ಒಂದು ಮಾಹಿತಿ ಕೂಡ ಇದೆ. ಸೊ ಚರ್ಚೆ ಮಾಡ್ತಾ ಬರೋಣ ಏನೆಲ್ಲ ಇದೆ ಅಂತ ಒನ್ ಬೈ ಒನ್ ಆಗಿ. ಮೊದಲಿಗೆ 7ನೇ ವೇತನ ಆಯೋಗದ ವರದಿ ತಮಗೆ ಗೊತ್ತಿದೆ, ಆರ್ಥಿಕ ಇಲಾಖೆ ಸಬ್ಮಿಟ್ ಮಾಡಲಾಗಿದೆ. 27.50 ಫಿಟ್ಮೆಂಟ್ ಏನಿದೆ, ಆ ಒಂದು ಫಿಟ್ಮೆಂಟಿಗೆ ಒಂದು ಹಸಿರು ನಿಶಾನೆ ಸಿಕ್ಕಿದೆ ಅನ್ನೋದರ ಬಗ್ಗೆ ಒಂದು ಸೋರ್ಸಸ್ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬಂದಿತ್ತು. ಬಟ್ ಈಗ ಅನುಷ್ಠಾನವಾಗುವುದು ಜುಲೈ 1, 2024 ಆಗುತ್ತಾ, ಬಿಕಾಸ್ ಈಗ ನೀತಿ ಸಂಹಿತೆ ನಡೀತಾ ಇದೆ. ಸೊ ಹಾಗಾಗಿ ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣದಿಂದ ಮೇ ಬಿ ಜೂನ್ ಅಥವಾ ಜುಲೈ 1 ಅನುಷ್ಠಾನ ಮಾಡಬಹುದು ಅನ್ನೋದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಸೋರ್ಸಸ್ ಕಡೆಯಿಂದ. ಸೊ ಅದರ ಜೊತೆಗೆ ನಿಮ್ಮ ತುಟ್ಟಿ ಭತ್ಯೆ ಏನಿದೆ, ಈಗ 0 ಆದ ನಂತರ ಸರ್ಕಾರಿ ನೌಕರರ ಮೂಲ ವೇತನವೇ ಬದಲಾಗಿದೆ, ಅಲ್ಲದೆ ವಿವಿಧ ಭತ್ಯೆಗಳಲ್ಲಿಯೂ ಏರಿಕೆಯಾಗಿದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ. ಸೊ ತುಟ್ಟಿ ಭತ್ಯೆಯು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನದ ಒಂದು ಭಾಗವಾಗಿದೆ. ಹಾಗಾಗಿ DA ಹೆಚ್ಚಾದರೆ ಉದ್ಯೋಗಿಗಳ ಟೇಕ್ ಹೋಮ್ ವೇತನವೂ ಹೆಚ್ಚಾಗುತ್ತದೆ. ಹಾಗಿದ್ದರೆ ಮಾರ್ಚ್ನಲ್ಲಿ ಉದ್ಯೋಗಿಗಳ ವೇತನ ಎಷ್ಟು ಹೆಚ್ಚಾಗುತ್ತದೆ ಎನ್ನುವ ಲೆಕ್ಕಾಚಾರ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರಿ ನೌಕರರ ತಿಂಗಳಿಗೆ 47,500 ರೂಪಾಯಿ ಮೂಲ ವೇತನವನ್ನು ಪಡೆಯುತ್ತಾರೆ ಎಂದಿಟ್ಟುಕೊಳ್ಳೋಣ. 46% ಪ್ರಕಾರ ತುಟ್ಟಿ ಭತ್ಯೆ 21,000 ರೂಪಾಯಿ. ಈಗ DA 50% ಆಗಿದ್ದು ತುಟ್ಟಿ ಭತ್ಯೆ ಕೂಡ 22,850 ರೂಪಾಯಿಗೆ ಏರಿಕೆಯಾಗುತ್ತದೆ. ಅಂದರೆ ಏರಿಕೆ ಕಂಡ ತುಟ್ಟಿ ಭತ್ಯೆ 1,818 ರೂಪಾಯಿ. ಅದರ ಜೊತೆಗೆ ಮನೆ ಬಾಡಿಗೆ ಭತ್ಯೆ ಏನಿದೆ ಅದು ಕೂಡ ಈಗ 7ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ XYZ ನಗರಗಳಿಗೆ ಮನೆ ಬಾಡಿಗೆ ಒತ್ತಿ ನೀಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನೋಡ್ತಿರ್ಬೋದು ನೀವು ಇನ್ಫಾರ್ಮೇಷನ್. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.